ಇನ್ನು ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಈ ಒಂದು ಹೊಸ ಅಪ್ಡೇಟ್ ಅನ್ನ ಕಡ್ಡಾಯವಾಗಿ ನೋಡ್ಲೇಬೇಕು. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಜೂನ್ 18ನೇ ತಾರೀಕು ಬುಧವಾರ ಇವತ್ತಿನ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಇನ್ನು ಯಾರಿಗೆ 20ನೇ ಕಂತಿನ ಹಣ ಬಂದಿಲ್ಲ, 21ನೇ ಕಂತಿನ ಹಣ ಬಂದಿಲ್ಲ, ಸೊ ಅಂತವರು ಕಡ್ಡಾಯವಾಗಿ ತಿಳ್ಕೊಳ್ಳೇಬೇಕಾದಂತ ಮಾಹಿತಿ. ಹೌದು ಸ್ನೇಹಿತರೆ, ನಮಗೆ ಬಂದಿರುವಂತ ವರದಿ ಪ್ರಕಾರ 30% ಗೃಹಲಕ್ಷ್ಮಿಯರಿಗೆ 20ನೇ ಕಂತಿನ ಹಣ ಬರಲ್ಲ ಅನ್ನೋ ಒಂದು ಮಾಹಿತಿ ಕೇಳಿ ಬಂದಿದೆ. ಸೊ ಅದು ಯಾಕೆ, ಏನು ಮತ್ತೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಈಗಾಗಲೇ 20ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಬಹಳಷ್ಟು ಮಂದಿ 20ನೇ ಕಂತಿನ ಹಣವನ್ನ ಪಡೆದಿದ್ದಾರೆ. ಆಲ್ಮೋಸ್ಟ್ 50% ಜನಗಳಿಗೆ ಈ ಒಂದು 20ನೇ ಕಂತಿನ ಹಣ ಬಂದಿದೆ. ಆದ್ರೆ ಇಲ್ಲಿ ಒಂದು ಮಾಹಿತಿ ಬಂದಿರುವಂತದ್ದು 30%, ಇನ್ನು ಉಳಿದಂತ 30% ಜನಗಳಿಗೆ 20ನೇ ಕಂತಿನ ಹಣ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ 20ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ 21ನೇ ಕಂತಿನ ಹಣ ಕೂಡ ಬರೋದು ಗ್ಯಾರಂಟಿ ಅಲ್ಲ ಸ್ನೇಹಿತರೆ. ಇಲ್ಲಿ 21ನೇ ಕಂತಿನ ಹಣದ ಬಗ್ಗೆನೂ ಇವಾಗ ಹೊಸ ಅಪ್ಡೇಟ್ ಬಂದಿದೆ. ಎಷ್ಟು ಜಿಲ್ಲೆಗಳಿಗೆ 21ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ಯಾರೆಲ್ಲ ಪಡೆದಿದ್ದಾರೆ, ಇವತ್ತ ಯಾರೆಲ್ಲ 21ನೇ ಕಂತಿನ ಹಣ ಪಡಿತಾ ಇದ್ದಾರೆ, 20ನೇ ಕಂತಿನ ಹಣ ಕೂಡ ಅದ್ರ ಜೊತೆಗೆ ಯಾರೆಲ್ಲ ಪಡಿತಾ ಇದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಇನ್ನು ಯಾರಿಗೆ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ದೀರಾ, ಪ್ರತಿಯೊಬ್ರು ಈ ಒಂದು ಮಾಹಿತಿಯನ್ನ ತಿಳ್ಕೊಂಡಿದ್ರೆ ಬಹಳಷ್ಟು ಚೆನ್ನಾಗಿ, ಮತ್ತೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿದ್ರೆ ಅವರಿಗೂ ಗೊತ್ತಾಗುತ್ತೆ ಯಾಕೆ 20ನೇ ಕಂತಿನ ಹಣ ಇನ್ನೂ ಬಂದಿಲ್ಲ, ಯಾಕೆ ಪೆಂಡಿಂಗ್ ಇಟ್ಟಿದ್ದಾರೆ, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಬರುತ್ತೆ. ಸೊ ಹಾಗಾದ್ರೆ ನಮಗೆ ಬಂದಿರುವಂತ ವರದಿ ಪ್ರಕಾರ ಇದು ಒಂದು ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಬ್ರು ತಿಳ್ಕೊಳ್ಳೇಬೇಕಾದಂತ ಒಂದು ಹೊಸ ಅಪ್ಡೇಟ್ ಆಗಿದೆ. ಯಾಕಂದ್ರೆ ಪ್ರತಿಯೊಬ್ರು ಕಾಯ್ತಾ ಇದ್ರೆ 21ನೇ ಕಂತಿನ ಹಣ, 20ನೇ ಕಂತಿನ ಹಣ ಒಟ್ಟಿಗೆ 4,000 ಬರ್ಬೋದು, ಮತ್ತೆ ಕೆಲವರು ಪೆಂಡಿಂಗ್ ಹಣ ಕೂಡ ಏನಿದೆ ಅದು ಕೂಡ ಬರ್ಬೋದು ಅಂತ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ರ. ಸೊ ಇಲ್ಲಿ ಒಂದು ಕಡೆಗೆ ರಾಜ್ಯ ಸರ್ಕಾರ ಏನಿದೆ, ನಾವು ಹಣವನ್ನ ಕರೆಕ್ಟ್ ಆಗಿ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಒಂದು ಮಾಹಿತಿಯನ್ನ ಕೊಡ್ತಾ ಇದೆ. ಇದು ನಿಮಗೆ ಗೊತ್ತಿರುವಂತ ವಿಚಾರ. ಎಷ್ಟರ ಮಟ್ಟಿಗೆ ಈ ಒಂದು ರಾಜ್ಯ ಸರ್ಕಾರ ಹಣವನ್ನ ಕರೆಕ್ಟ್ ಆಗಿ ಬಿಡುಗಡೆ ಮಾಡ್ತಾ ಇದೆ, ಎಷ್ಟು ಜನಗಳಿಗೆ ಬಂದಿದೆ ಅನ್ನೋದು ಗೊತ್ತಿದೆ. ಬಹಳಷ್ಟು ಮಂದಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಸರಿಯಾದ ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ. ಸೊ ಈ ಒಂದು 5 ಗ್ಯಾರಂಟಿಗಳು ನಮಗೆ ಏನು ಯೂಸ್ ಆಗ್ತಾ ಇಲ್ಲ, ಸರಿಯಾದ ಸಮಯಕ್ಕೆ ಒಂದು ಹಣವನ್ನ ಕೊಡ್ತಾ ಇಲ್ಲ ಅನ್ನೋದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜನರು. ಸೊ ಹಾಗಾದ್ರೆ ಬನ್ನಿ, ಇದೀಗ ಬಂದಿರುವಂತ ಹೊಸ ಅಪ್ಡೇಟ್. ನಿನ್ನೆ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. 21ನೇ ಕಂತಿನ ಹಣ 4,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ನಾವು 100% ಆಗಿ ಜಮಾ ಮಾಡ್ತಾ ಇದೀವಿ ಅಂತ. ಸೊ ಇವತ್ತ ಯಾವ್ಯಾವ ಜಿಲ್ಲೆಗಳಿಗೆ ಯಾವ್ಯಾವ ಕಂತಿನ ಹಣ ಬರುತ್ತೆ, ಇನ್ನು ಕೆಲವ್ರಿಗೆ ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ಪ್ರತಿಯೊಬ್ರು ನೋಡ್ಬೇಕು. ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತ ಒಂದು ಹೊಸ ಸುದ್ದಿ ಪ್ರಕಾರ ಇವತ್ತ 20 ಜಿಲ್ಲೆಗಳಿಗೆ ಒಟ್ಟಿಗೆ ಏನು 20ನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ. ಹೌದು, 20 ಜಿಲ್ಲೆಗಳಿಗೆ ಅವು ಯಾವ್ಯಾವ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ 30% ಜನರಿಗೆ ಏನಿದೆ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಬರಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಬಂದಿದೆ. ಸೊ ಅದ್ರ ಜೊತೆಗೆ 21ನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನ, ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ 20ನೇ ಕಂತಿನ ಹಣದ ಬಗ್ಗೆ. ಇಲ್ಲಿ ಕೆಲವೊಂದು ಜನಗಳಿಗೆ ಈ ಒಂದು ಹಣ ಬಿಡುಗಡೆ ಆಗಿಲ್ಲಂತೆ. ಯಾಕಂದ್ರೆ ಇಲ್ಲಿ ಟೆಕ್ನಿಕಲ್ ಎರರ್ಸ್ ಅಂತ ಹೇಳ್ತಾ ಇದ್ದಾರೆ. ಇದೇನ್ ನಮ್ಗೇನು ಹೊಸದಲ್ಲ ಟೆಕ್ನಿಕಲ್ ಎರರ್ಸ್ ಅಂತ. ಸೊ ಇಲ್ಲಿ 30% ಜನಗಳಿಗೆ ತಡೆ ಹಿಡಿಯಲಾಗಿದೆ ಕಾರಣಾಂತರಗಳಿಂದ. ಸೊ ಆ ಒಂದು ಹಣವನ್ನ ಆದಷ್ಟು ಬೇಗನೆ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಜನರ ಒಂದು ತಪ್ಪೇನಿಲ್ಲ, ಇಲ್ಲಿ ಟೆಕ್ನಿಕಲ್ ಎರರ್ಸ್ ಆಗಿದೆ. ಸೊ ಅದನ್ನ ನಾವು ಸರಿಪಡಿಸ್ತಾ ಇದೀವಿ. ಆದಷ್ಟು ಬೇಗ ಆ ಒಂದು 30% ಜನಗಳಿಗೆ 20ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಒಂದು ಮಾಹಿತಿ ಕೊಟ್ಟಿರುವಂತದ್ದು. ಈಗಾಗಲೇ 50% ಜನಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಬಂದಿದೆ. ಇನ್ನು ಕೆಲವರು ಮಾತ್ರ ವೇಟ್ ಮಾಡ್ತಾ ಇದಾರೆ. ಅವ್ರದ್ದು ಯಾವುದೇ ಪ್ರಾಬ್ಲಮ್ ಇಲ್ಲ, ಜಸ್ಟ್ ವೇಟ್ ಮಾಡ್ತಾ ಇರಿ, ನಿಮ್ಮ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರಿ. 20ನೇ ಕಂತಿನ ಹಣ ಯಾವ ಕ್ಷಣದಲ್ಲಿ ಬೇಕಾದ್ರೂ ನಿಮ್ಮ ಖಾತೆಗಳಿಗೆ ಬರ್ಬೋದು. ಈಗ ಮೇನ್ ಟಾಪಿಕ್ 21ನೇ ಕಂತಿನ ಹಣದ ಬಗ್ಗೆ ಏನು ಹೊಸ ಅಪ್ಡೇಟ್ ಇದೆ, ಏನೇನು ಬದಲಾವಣೆ ಆಗಿದೆಯಾ ಅನ್ನೋದ್ರ ಬಗ್ಗೆ ನೋಡೋಣ. ಸ್ನೇಹಿತರೆ, ನಮಗೆ ಬಂದಿರುವಂತ ಒಂದು ವರದಿ ಪ್ರಕಾರ 20 ಜಿಲ್ಲೆಗಳಿಗೆ 21ನೇ ಕಂತಿನ ಹಣ ಏನಿದೆ ರಿಲೀಸ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ಕೇಳಿ ಬಂದಿದೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ನಿಮಗೆ ಈ ಒಂದು 20 ಜಿಲ್ಲೆಗಳಿಗೆ 21ನೇ ಕಂತಿನ ಹಣ ಬರ್ಬೋದು. ಇಲ್ಲಿ ಹೆಸರುಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಒಂದು ಬಾಗಲಕೋಟೆ ಜಿಲ್ಲೆ, ಕೋಲಾರ, ಕೊಡಗು, ಹಾವೇರಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ಕೊಪ್ಪಳ, ಬೀದರ್, ಮಂಡ್ಯ, ವಿಜಯಪುರ, ಮೈಸೂರು, ಚಾಮರಾಜನಗರ, ರಾಯಚೂರು, ಚಿಕ್ಕಬಳ್ಳಾಪುರ, ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ, ಮತ್ತೆ ಚಿತ್ರದುರ್ಗ, ತುಮಕೂರು ಅಂತ ಹೇಳಿದ್ದಾರೆ. 20 ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಈ ಒಂದು 21ನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಎಲ್ಲಾ ತಯಾರಿ ಆಗಿದೆ. ಸೊ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಬರುತ್ತಂತ ಮಾಹಿತಿ ಬಂದಿರುವಂತದ್ದು. ಮೇ ಬಿ ಇವತ್ತ ಮಧ್ಯಾಹ್ನದ ಮೇಲ್ಪಟ್ಟು 21ನೇ ಕಂತಿನ ಹಣ ಈ ಜಿಲ್ಲೆಗಳಿಗೆ ಬರುವಂತ ಸಾಧ್ಯತೆ ಇದೆ ಅಂತ ವರದಿ ಬಂದಿರುವಂತದ್ದು.
ಪ್ರತಿಯೊಬ್ರು ಏನಿದ್ದೀರಾ ನಿಮ್ಮ ಅಕೌಂಟ್ಗಳನ್ನ ಜಸ್ಟ್ ನೀವು ಚೆಕ್ ಮಾಡ್ತಾ ಇರಿ. ಯಾವುದೇ ಕಾರಣಕ್ಕೂ ನಿಮಗೆ 100% ಆಗಿ ಹಣ ಬಂದೇ ಬರುತ್ತೆ ಅಂತ ಮಾಹಿತಿ ಬಂದಿರುವಂತದ್ದು. 20ನೇ ಕಂತಿನ ಹಣ ಬರುತ್ತೆ ಮತ್ತೆ 21ನೇ ಕಂತಿನ ಹಣ ಬರುತ್ತೆ. ಕೆಲವರಿಗೆ ಇವತ್ತ 4,000 ಹಣ ಬರುವಂತ ಸಾಧ್ಯತೆ ಇದೆ. ಸೊ ಇಲ್ಲಿ ಏನಿಲ್ಲಪ್ಪ ಅಂತಂದ್ರೆ ಜಸ್ಟ್ ನೀವು ವೇಟ್ ಮಾಡ್ತಾ ಇರಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ನಿಮ್ಮ ಖಾತೆಗಳಿಗೆ 100% ಆಗಿ ಹಣ ಇವತ್ತ ಜಮಾ ಆಗೇ ಆಗುತ್ತೆ. ಸೊ ಇಲ್ಲಿ 20ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ, 21ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ, 100% ಆಗಿ 4,000 ರೂಪಾಯಿ ಹಣ ಬರುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಯಾರಿಗೆ ಬಂತು, ಯಾರಿಗೆ ಎಷ್ಟು ಕಂತುಗಳ ಹಣ ಬಂದಿದೆ, ಯಾವ ಜಿಲ್ಲೆಗಳಿಗೆ ಬಂತು, ಯಾವ ಜಿಲ್ಲೆಗಳಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಒಂದ್ಸಲ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.